ನಗರದ ಒಳಗಿನ ಸಂಚಾರದ ರೀತಿಯಾಗಿರುವಂತಹ ರಸ್ತೆ ಇದು. ಇನ್ನು ಬಿಜೆಪಿ ಅಭ್ಯರ್ಥಿ ಎ ಮಂಜು ಅವರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಎ ಮಂಜು ನಾಮಪತ್ರ ಸಲ್ಲಿಸಿದ್ದಾರೆ. ಬೃಹತ್ ಮೆರವಣಿಗೆಯ ಮೂಲಕವಾಗಿ ತೆರಳಿ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಎ ಮಂಜು ಅವರ ಜೊತೆಗೆ ಪ್ರೀತಮ್ ಗೌಡ ಕೂಡ ಇದ್ದಾರೆ. ಹಾಸನದ ಶಾಸಕರಾಗಿರುವಂತಹ ಪ್ರೀತಮ್ ಗೌಡ ಕೂಡ ಆಗಮಿಸಿದ್ದಾರೆ. ಕನೆಕ್ಟ್ ಆಗಲ್ಲ. ಓಕೆ, ಈಗಾಗಲೇ ಎ ಮಂಜು ಅವರು ನಾಮಪತ್ರವನ್ನ ಸಲ್ಲಿಸಿ ಆಗಿದೆ. ಬೃಹತ್ ಮೆರವಣಿಗೆಯ ಮೂಲಕವಾಗಿ ಆಗಮಿಸಿರುವಂತಹ ಎ ಮಂಜು ಹಾಸನ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರೀತಮ್ ಗೌಡ ಅವರ ಜೊತೆಗೆ ಸೇರಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಎ ಮಂಜು ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಆಗಿದೆ ಮತ್ತು ಪಕ್ಷದ ಇತರೆ ಮುಖಂಡರು ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ. ಬಿಜೆಪಿಯ ನಾಯಕರು ಕೂಡ ಅವರಿಗೆ ಸಾಥ್ ನೀಡಿರುವಂತಹದ್ದು. ಎ ಮಂಜು ಅವರು ಈಗ ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಬಿಜೆಪಿಯ ಅಭ್ಯರ್ಥಿಯಾಗಿ ಎ ಮಂಜು ಅಖಾಡಕ್ಕೆ ಧುಮುಕಿದ್ದಾರೆ. ಹಾಸನವು ಕೂಡ ಬಹಳ ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಮಾರ್ಪಡ್ತಾ ಇದೆ. ಯಾಕಂದ್ರೆ ಇಲ್ಲೂ ಕೂಡ ಸ್ವಾಭಾವಿಕವಾದಂತಹ ಎದುರಾಳಿಗಳಾಗಿದ್ದಂಥವರು ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು. ಆದರೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಎ ಮಂಜು ಅಖಾಡಕ್ಕೆ ಇಳಿದಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಜಸ್ಟ್ ಶಶಿಯವರು ಮಾತಾಡ್ತೀನಿ ನಿಮ್ಮ ಜೊತೆಗೆ. ನಾಗೇಂದ್ರ, ಸ್ವಾಭಿಮಾನ ಪ್ರಶ್ನೆ ಬಗ್ಗೆ ಅವರು ಆಗ್ಲೇ ಮಾತಾಡ್ತಾ ಇದ್ರು ನೋಡಿ. ಸ್ವಾಭಿಮಾನ ಅಂದ್ರಲ್ಲ ಇವರು. ನಾನು ಇವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಒಂದೇನೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಕರ್ನಾಟಕ ರಾಜ್ಯದಿಂದ ಬಂದು ಗೆದ್ದೋಗ್ತಾರೆ. ನಿಖಿಲ್ ಬಗ್ಗೆ ಕೇಳ್ತಾ ಇದ್ರು, ಏನು ಮಂಡ್ಯ ಒಂದೇನಾ ಇವ್ರಿಗಿರೋದು ಅಂತೇಳಿ. ಯಾರು ಸೋನಿಯಾ ಗಾಂಧಿ ಅವರು ಬಂದು ಕರ್ನಾಟಕದಿಂದ ಗೆದ್ದೋಗ್ತಿದ್ದಾರೆ. ಪಕ್ಕದಲ್ಲಿರ್ತಕ್ಕಂಥ ಸದಾನಂದ ಗೌಡರು ಇಲ್ಲಿಗೆ ಬಂದಿದ್ದಾರೆ. ಸೊ ದಕ್ಷಿಣ ಭಾರತದ ವಿಷಯದಲ್ಲಿ ನೀವು ಯಾಕೆ ಕೇಳ್ತಿದ್ದೀರಾ? ನಿಖಿಲ್ ನಾನು ಹೋಲಿಸ್ತಾ ಇಲ್ಲ, ಅವ್ರು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಇದು ಸೀರಿಯಸ್ ಮ್ಯಾಟ್ರು. ನಮಗೆ ಅಲ್ಲಲ್ಲ, ಮಂಡ್ಯದಲ್ಲಿ ಇರ್ತಕ್ಕಂಥವ್ರು ಯಾಕೆ ಹಾಗಾದ್ರೆ ಮಂಡ್ಯದವ್ರು ಯಾಕೆ ಆಗ್ಬೇಕು ನಾವು? ಮಂಡ್ಯದಲ್ಲಿ ನೀವು ಕೇಳ್ತಾ ಇರ್ತಕ್ಕಂಥದ್ದು ನಿಮ್ಗೆ ಜಾಗ ಇರಲಿಲ್ಲ.